ಸೋಮಶೇಖರ್ ಬೆಂಗಳೂರು ಉತ್ತರ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬೆಂಗಳೂರಿನಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿನ ಜೊತೆ ಇಟ್ಟುಕೊಂಡು ಸಭೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿದ್ದರು. ವಿನಾಶಕಾಲೇ ವಿಪರೀತ ಬುದ್ಧಿ, ಇದ್ರ ಬಗ್ಗೆ ಬರೋದ್ರಿಂದ ನೀವು ನೋಡ್ತೀರಿ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಅದನ್ನು ಅವ್ರು ಅನುಭವಿಸ್ತಾರೆ. ಇಷ್ಟು ಮಾತ್ರ ಹೇಳ್ತಾರೆ. ಹೇಳಿ, ನೆಕ್ಸ್ಟ್ ಹೇಳಿ. ಗಂಡಸರು ಇದ್ರೆ ಸ್ಪರ್ಧೆ ಮಾಡಿ ನನ್ನ ವಿರುದ್ಧ ನೀವು ರಾಜೀನಾಮೆ ಕೊಟ್ಟು ಬನ್ನಿ ಅಂತ ಬಿಜೆಪಿನವ್ರು ನನಗೆ ಒತ್ತಾಹವನ್ನು ಕೊಟ್ಟವ್ರೆ, ಅದಕ್ಕೆ ನಾನು ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿ. ಅವ್ರು ಏನಾರ ಹೇಳ್ಕೊಳ್ಳಿ, ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಅಮಿತ್ ಶಾಜಿಯವರು ಗೃಹ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಜೀವನದ ಅತಿ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇದು ಬರೋದ್ರಿಂದ ನೀವು ಕಾದು ನೋಡಿ. ನೋಡ್ರಿ, ಈ ರೀತಿ ಉಡಾಫೆ ಮಾತುಗಳನ್ನು ಮುಖ್ಯಮಂತ್ರಿಗಳಿಂದ ರಾಜ್ಯದ ಜನತೆ ನಿರೀಕ್ಷೆ ಮಾಡೋದಿಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಕೊಡುಗೆಯನ್ನು ರಾಜ್ಯಕ್ಕೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳಾಗಿದೆ. ರಾಜ್ಯಕ್ಕೆ ನೀವೇನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅದನ್ನು ರಾಜ್ಯದ ಜನತೆ ಮುಂದೆ ಇಡಿ. ಬರಗಾಲದ ಸಂದರ್ಭದಲ್ಲಿ ಒಬ್ಬರು ಮುಖ್ಯಮಂತ್ರಿಯಾಗಿ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ರಾಜ್ಯದ ರೈತರಿಗೆ, ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯ ಸರ್ಕಾರದಿಂದ ಏನೋ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ? ಅದ್ರ ಬಗ್ಗೆ ಉತ್ತರ ಕೊಡಲಿ. ಈ ರೀತಿ ಉಡಾಫೆ ಆಗಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಹಣಕಾಸು ಸಚಿವರಿಗೆ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥದ್ದು, ಪಾಂತನ ಕೊಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಮ್ಮ ಹಣಕಾಸಿನ ಸಚಿವರು ಇರ್ಬೋದು, ಪ್ರಧಾನಮಂತ್ರಿಗಳು ಇರ್ಬೋದು, ಇಡೀ ದೇಶ ಅಲ್ಲ ಇಡೀ ಜಗತ್ತನ್ನು ಒಪ್ಕೊಂಡಿದೆ. ಹಾಗಾಗಿ ಈ ರೀತಿ ಉಡಾಫೆ ಮಾಡೋದು ಬಿಟ್ಟು ನಿಮ್ಮ ಕೊಡುಗೆಯನ್ನು ರಾಜ್ಯಕ್ಕೆ, ಅದನ್ನು ರಾಜ್ಯ ಜನರಿಗೆ ಉತ್ತರನ ಕೊಡಿ. ಇಲ್ಲ ಅಂತ ಹೇಳಿದ್ರೆ ಚುನಾವಣೆ ಮತ ಎಣಿಕೆ ಆದಮೇಲೆ ಗೊತ್ತಾಗುತ್ತೆ ನಿಮ್ಮ ಹಣೆ ಬರ ಏನು ಅಂತೇಳಿ. ನಿಮ್ಮ ಪಳ್ಳು ಭರವಸೆ ನಾನು ನೋಡ್ತಾ ಇದ್ದೆ. ತಮ್ಮ ಪ್ರಣಾಳಿಕೆ ಹತಾಶರಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಗೋಚರ ಆಗ್ತಾ ಇದೆ. ತಮ್ಮ 5 ಗ್ಯಾರಂಟಿಗಳಿಂದ ಏನು ಇವರಿಗೆ ಉಪಯೋಗ ಆಗಲ್ಲ ಅಂತೇಳಿ ಮನವರಿಕೆ ಆಗಿದೆ. ಹಾಗಾಗಿ ಈ ರೀತಿ ಏನೋ ಭರವಸೆಗಳನ್ನು ಕಣ್ಣೊರೆಸ್ತಕ್ಕಂಥ ತಂತ್ರವನ್ನು ರಾಜ್ಯದ ಜನರಿಗೆ ಕಿವಿ ಉಮ್ಮಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಈ ಪೊಳ್ಳು ಭರವಸೆಗೆ ರಾಜ್ಯದ ಮತದಾರರು ಮಾರು ಹೋಗೋದಿಲ್ಲ. ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ. ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ. ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ? INDA ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರಿಸಾಟಿ ಆಗ್ತಕ್ಕಂಥ ಒಂದು ಮುಖ ತೋರಿಸಿ ನಿಮ್ಮ INDA ಕೂಟದಲ್ಲಿ. ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನಸು ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು? ಇವತ್ತು ಬರೆದಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಇವತ್ತೇನು ಹಾರಾಡ್ತಿದ್ದಾರೆ ರಾಜ್ಯದಲ್ಲ, ದೇಶದಲ್ಲಿ 100-200 ಬಗ್ಗೆ ಮಾತನಾಡ್ತಲ್ಲ. ಕಾಂಗ್ರೆಸ್ ಪಕ್ಷ 40 ಸೀಟು ಕೂಡ ದಾಟೋದಿಲ್ಲ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ 40 ಸೀಟ್ ದಾಟೋಲ್ಲ. ಅಂಥ ದಾರುಣ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಡಾಫೆ ಹೇಳಿಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರಿಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.